ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇದು ಸಂಕ್ರಾಂತಿ ಹಬ್ಬ ದಿನದ ಬ್ಲಾಗು. ಹಬ್ಬ ಅಂದ್ರೆ ಸಂಕ್ರಾಂತಿ ಒಂಥರ ಸ್ಪೆಷಲ್, ಯಾಕಂದರೆ ವರ್ಷದಲ್ಲಿ ಮೊದಲನೇ ಹಬ್ಬ ಆಗಿರೋದನ್ನ ಸ್ಪೆಷಲ್ ಆಗೇ ಮಾಡ್ತೀವಿ. ಸೊ ಸಂಕ್ರಾಂತಿ ಹಬ್ಬ ಅಂದಮೇಲೆ ರಂಗೋಲಿ, ಹಾಗೆ ಸಿಹಿ ಪೊಂಗಲ್ಲು, ಕಡಲೆಕಾಯಿ, ಈ ಥರದ ಎಳ್ಳು ಬೆಲ್ಲ ಇದೆ ಅಲ್ವಾ ಮೇಯ್ನು. ಸೊ ಹಾಗೆ ನಾನು ಹಿಂದಿನ ದಿನ ನೈಟೇನೆ, ಇನ್ನು ನಾಳೆ ಹಬ್ಬ ಅನ್ಬೇಕಾದ್ರೆ ನೈಟೇ ರಂಗೋಲಿ ಬಿಡಿಸ್ಬಿಟ್ಟು ಕಲರ್ನ ಹಾಕಿಟ್ಟಿದ್ದೆ. ಯಾಕಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಆಗಲ್ಲ, ಹಾಗೆ ಚಳಿನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೈಟೇ ರಂಗೋಲಿ ಎಲ್ಲ ಹಾಕಿ ಪ್ರಿಪೇರ್ ಮಾಡಿದ್ದೆ. ಬೆಳಿಗ್ಗೆನೂ ಸ್ವಲ್ಪ ಕೆಲಸನೂ ಕಮ್ಮಿ ಆಗುತ್ತೆ ಅಂತ. ಸಂಕ್ರಾಂತಿ ಹಬ್ಬಕ್ಕೆ ಮನೆ ಮುಂದೆ ರಂಗೋಲಿ ಇಲ್ಲ, ಹಾಗೆ ಕಲರ್ ಹಾಕಿಲ್ಲ ಅಂತಂದರೆ ಸಮಾಧಾನನೇ ಆಗಲ್ಲ. ಸೊ ಅದರಲ್ಲೂ ಒಂಥರ ಖುಷಿ ಇರುತ್ತೆ ಕಲರೆಲ್ಲ ಬಿಡಿಸೋದ್ರಿಂದ. ಸೊ ಹಾಗೆ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿನ ಹಾಕಿಬಿಟ್ಟು ಕಲರೆಲ್ಲ ಹಾಕಿ ರೆಡಿ ಮಾಡಿಕ್ಕಿದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಇನ್ನು ನಾನು ಬೆಳಿಗ್ಗೆನೇ ಸ್ವಲ್ಪ ಬೇಗ ಎದ್ದು ಹಬ್ಬದ ದಿನ ಕೆಲಸನ ಶುರು ಮಾಡಿಕೊಂಡೆ. ಆಲ್ಮೋಸ್ಟ್ 5 o'clock ಹಂಗೆ ಎದ್ದಿದ್ದೆ. ಸೊ ಈ ನಮ್ಮ ಕಡೆ ಈ ಹಬ್ಬಕ್ಕೆ ಅಂತಂದರೆ ಮೇಯ್ನು ಸಿಹಿ ಪೊಂಗಲ್ಲು ಮತ್ತು ದೋಸೆ, ಇದ್ಕಿದ ಬೇಳೆ ಸಾರು ಮಾಡ್ತೀವಿ. ಸೊ ನಮ್ಮ ಕಡೆ ಎಲ್ಲ ಕೆಲವರೆಲ್ಲ ದೋಸೆ ಇದ್ಕಿದ ಬೇಳೆ ಸಾರು ಮಾಡಲ್ಲ, ಕೆಲವರು ದೋಸೆ ಮಾಡಲ್ಲ ಬಟ್ ಪೂರಿ ಈ ಥರದ್ದೆಲ್ಲ ಮಾಡ್ಕೊತಾರೆ. ಬಟ್ ನಮ್ಮ ಕಡೆ ಕಂಪಲ್ಸರಿ ದೋಸೆ ಮತ್ತು ಇದ್ಕಿದ ಬೇಳೆ ಸಾರು, ಹಾಗೆ ಸಿಹಿ ಪೊಂಗಲ್ಲು ಈ ಥರದ್ದಿರುತ್ತೆ. ಇನ್ನು ನಾನು ರೆಡಿಯಾಗಿಬಿಟ್ಟು ಒಂದು ಕಡೆ ಪೊಂಗಲ್ಗೆ ಇಕ್ಬಿಟ್ಟೆ. ಅಕ್ಕಿನ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಕುಕ್ಕರಲ್ಲಿ ಆದರೆ ಸ್ವಲ್ಪ ಬೇಗನೂ ಆಗುತ್ತೆ. ಹಾಗೆ ರೈಸು ಪೊಂಗಲ್ಗೆ ತುಂಬ ಸಾಫ್ಟಾಗಿ ಹಾಕಬೇಕಲ್ವ ಅಂತ ಒಂದು 5 ವಿಸಿಲ್ ಹಾಕಿಸೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಇದೆಲ್ಲ ಬೇಯಿಸ್ಕೊಳ್ಳೋಣ ಅಂತ ಒಂದು ಕುಕ್ಕರ್ಗೆ ತೊಳೆದಿಕ್ಬಿಟ್ಟು ಹಾಕಿಬಿಟ್ಟು ನೀರನ್ನ ಹಾಕಿ ಉಪ್ಪು ಹಾಕಿ ಇದು ಒಂದು 3 ವಿಸಿಲ್ ಹಾಕಿಸ್ಕೊಂಡ್ರೆ ಇವು ಸಹ ಅದ್ರ ಪಾಡ್ಗೆ ಅದು ಬೇಯ್ತವೆ. ಸೊ ಒಂದು ಕಡೆ ರೈಸೂ 5 ವಿಸಿಲ್ ಬಂದಿತ್ತು. ಈಗ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡೆ ಪೊಂಗಲ್ ಮಾಡ್ಕೊಳ್ಳಿಕ್ಕೆ. ಸೊ ಸಿಹಿ ಪೊಂಗಲೇನು ಅಷ್ಟೊಂದು ಜಾಸ್ತಿ ತಿನ್ನಲ್ಲ, ಬಟ್ ಇವತ್ತು ಮಾಡಲೇಬೇಕು ಅನ್ನೋ ಇದಕ್ಕೇ ಮಾಡ್ತಿದ್ದೀನಿ ಅಷ್ಟೇ. ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ತಿದ್ದೀನಿ. ಈಗ ಒಂದು ಪಾತ್ರೆಗೆಲ್ಲ ರೈಸ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು, ಈಗ ಅದಕ್ಕೆ ಬೆಲ್ಲ ಹಾಗೆ ಸ್ವಲ್ಪ ಹಾಲನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಪೊಂಗಲ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಳ್ಳೆ ಟೆಂಪಲಲ್ಲಿ ತಿಂತೀವಲ್ಲ ಪೊಂಗಲು, ಅದೇ ರೀತಿಯೇ ಟೇಸ್ಟ್ ಬರುತ್ತೆ. ಬಟ್ ಏನಂದರೆ ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡಬೇಕಷ್ಟೇ ಪೊಂಗಲ್ ಮಾಡಬೇಕಾದ್ರೆ. ಸೊ ಬಟ್ ನಾನು ಪೊಂಗಲಲ್ಲೇ ಸುಮಾರಷ್ಟು ಥರ ಮಾಡ್ತೇನೆ. ಈ ಥರ ಮಾಡೋದು ಒಂದು ಸಿಂಪಲ್ಲಾಗಿಯೇ ಬೇಗನೆ ಆಗಿಬಿಡುತ್ತೆ. ಸೊ ಈಗ ಹಾಲನ್ನು ಹಾಕ್ಕೊಂಬಿಟ್ಟು ಕುದಿಯಕ್ಕೆ ಬಿಟ್ಬಿಟ್ಟು ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ. ಸೊ ಒಂದು 5ರಿಂದ 10 ನಿಮಿಷ ಕುದೀತಾ ಇರಬೇಕು. ಅಷ್ಟೊತ್ತಿಗೆ ಪೂಜೆಗೂ ಸಹ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆನೂ ಅವರೆಕಾಯಿ ಇದೆಲ್ಲ ಹಾಕಿಟ್ಟಿದ್ವಲ್ಲ, ಅದು ಸಹ 3 ವಿಸಿಲ್ ಬಂತು. ಹಿಂದಿನ ದಿನವೇ ಪೂಜೆಗೂ ಅಷ್ಟೇ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಇವತ್ತಿನ ದಿನ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೋಬೋದು. ಹಾಗೆ ಇವತ್ತಿನ ದಿನ ಹಬ್ಬದ ದಿನ 9 ಗಂಟೆ ಒಳಗಡೆನೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಬೇಗ ಆಗುತ್ತೆ ಅಂತ ನೆನ್ನೆನೇ ಎಲ್ಲ ಸಿದ್ಧತೆನೂ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈ ಕಡೆ ಒಂದು ಕುದಿ ಬರೋಷ್ಟೊತ್ತಿಗೆ ಸೊ ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಈಗ ಅದನ್ನೇ ಇದಕ್ಕೆ ಹಾಕಿಬಿಟ್ಟು ಕೊನೆಯದಾಗಿ ಸ್ವಲ್ಪ ಪೊಂಗಲ್ಗೆ ಜಸ್ಟ್ ಒಂದು ಪಿಂಚಷ್ಟು ಪಚ್ಚೆ ಕರ್ಪೂರ ಸೇರಿಸೋದ್ರಿಂದ ಸೊ ಆ ಪೊಂಗಲ್ ಅಂತೂ ಒಳ್ಳೆ ಘಮ ಬರ್ತಿರುತ್ತೆ. ಹಾಗೆ ಟೆಂಪಲಲ್ಲಿ ತಿಂತೀವಲ್ಲ ಅದೇ ರೀತಿಯೇ ಇರುತ್ತೆ, ಅಷ್ಟು ಟೇಸ್ಟಿಯಾಗಿಯೂ ಇರುತ್ತೆ. ಸೊ ಈಗ ಪೊಂಗಲ್ಲು ಸಹ ರೆಡಿ ಆಯಿತು. ಇನ್ನೊಂದು ಕಡೆಯೂ ಗೆಣಸು ಮತ್ತು ಕಡಲೆಕಾಯಿ, ಅವರೆಕಾಯಿ ಇದೆಲ್ಲ ಬೇಯಿಸೋಕ್ಕಿಟ್ಟಿದ್ವಲ್ಲ, ಅದು ಸಹ ರೆಡಿ ಆಯಿತು. ಹಾಗೆ ನಾನು ಇನ್ನೂ ನೆನೆ ದೋಸೆ ಹಿಟ್ಟಿಗೆಲ್ಲ ನೆನೆಸಿಕೊಂಡಿದ್ದೆ. ಒಂದು ಕಡೆ ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಇದ್ಕಿದ ಬೇಳೆ ಸಾರು ರೆಡಿ ಮಾಡ್ಕೊಂಡಿದ್ದೆ. ಬಟ್ ಅದೇನು ತೋರ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದ್ಕಿದ ಬೇಳೆ ಸಾರು ಅಂತ. ಒಂದು ಕಡೆ ಅದೂ ಆಗ್ತಿತ್ತು. ಸೊ ದೋಸೆ ಹಿಟ್ಟಿಗೂ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಆಮೇಲೆ ದೋಸೆ ಮಾಡ್ಕೊಳ್ಳೋಣ ಅಂತ. ಸೊ ಕೆಲವ್ರ ಮನೆಗೆಲ್ಲ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಟಿಫನ್ಗೆ ಮಾಡ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ಹಾಗಲ್ಲ. ದೋಸೆ ಅಂತೂ ಪಕ್ಕಾ. ಸಂಕ್ರಾಂತಿ ಹಬ್ಬ ಅಂದರೆ ದೋಸೆ ಕಂಪಲ್ಸರಿ ಮಾಡ್ತೀವಿ. ನಿಮ್ಮ ಕಡೆನೂ ಸಂಕ್ರಾಂತಿ ಹಬ್ಬದ ದಿನ ಯಾರೆಲ್ಲ ಇದ್ಕಿದ ಬೇಳೆ ಸಾರು ಮತ್ತು ದೋಸೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಬಟ್ ನಮ್ಮ ಮನೇಲೆಲ್ಲ ಇದೇ ಥರನೇ ಮಾಡ್ತೀವಿ. ಸೊ ಹಬ್ಬ ಅಂದಮೇಲೆ ಹಳ್ಳಿಗಳ ಕಡೆನೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಸುಗಳಿಗೆಲ್ಲ ಡೆಕೋರೇಷನ್ ಮಾಡಿರ್ತಾರೆ, ಹಸುಗಳದ್ದು ಕಿಚ್ಚ ಹೊಡಿಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಸಿಟಿಯಲ್ಲಿ ಅಷ್ಟೊಂದು ಖುಷಿಯಾಗಿರಲ್ಲ, ಬಟ್ ಅವ್ರ ಮನೆಗೆ ಅವ್ರು ಮಾಡಿಕೊಂಡು ಅಷ್ಟೊಂದು ಎಂಜಾಯ್ಮೆಂಟ್ ಏನಿರಲ್ಲ. ಸೊ ಎಳ್ಳು ಬೆಲ್ಲನೂ ಅಷ್ಟೇ ನಾನು ನೈಟೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸೊ ಎಳ್ಳು ಬೆಲ್ಲ ನಾನು ಈ ಥರ ಸ್ವಲ್ಪ ಸ್ಪೆಷಲಾಗೇ ಮಾಡಿದ್ದೆ. ಅದು ಹೇಗೆ ಅಂತ ನೀವೇನಾದ್ರು ಬೇಕು ಅಂತಂದರೆ ಕಮೆಂಟ್ನ ಮಾಡಿ, ಅದನ್ನು ಸಹ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಎಳ್ಳು ಬೆಲ್ಲ ರೆಡಿ ಆಗಿತ್ತಲ್ಲ, ಈ ಪೊಂಗಲ್ಲು ಸಹ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು, ಹಾಗೆ ಎಳ್ಳು ಬೆಲ್ಲ ಇನ್ನು ನಾವು ಮಾಡಿಟ್ಟಂಥ ಬೇಯಿಸಿಟ್ಟಂಥ ಕಡಲೆಕಾಯಿ ಇದೆಲ್ಲ ಬೇಯಿಸಿದ್ದೀವಿ ಅದೆಲ್ಲ ಒಂದು ಪ್ಲೇಟ್ಗೆ ಹಿಡ್ಕೊಂಬಿಟ್ಟು, ಸೊ ಇದನ್ನೆಲ್ಲ ಇವಾಗ ದೇವ್ರ ಹತ್ರ ಇಕ್ಕಿರಬೇಕು. ಹಾಗೆ ಇನ್ನು ಇದೆಲ್ಲ ಒಂದು ಕಡೆ ಹಾಕ್ತಿದ್ದಂಗೆ ನಾನು ದೇವ್ರ ಮನೆಗೂ ಅಷ್ಟೇ ಇವತ್ತು ಬೆಳಿಗ್ಗೆನೇ ಕಲಶ ಎಲ್ಲ ಸ್ಥಾಪನೆ ಮಾಡಿ, ಹಾಗೆ ಹೂವು ಎಲ್ಲ ಇಕ್ಕಿ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಇನ್ನು ಇದೆಲ್ಲ ಆಗೋಷ್ಟು ಒಂದೇ ಸಲ ಇಕ್ಬಿಟ್ಟು ಪೂಜೆ ಮಾಡೋಣ ಅಂತ. ಸೊ ನಮ್ಮ ಕಡೆ ಇಷ್ಟೇ, ಬೇಯಿಸಿರೋ ಅಂಥದ್ದು ಕಡಲೆಕಾಯಿ ಮತ್ತು ಅವರೆಕಾಯಿ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಇಕ್ಬಿಟ್ಟು, ಹಾಗೆ ಎಳ್ಳು ಬೆಲ್ಲನ ಇಕ್ಕಿ
ಸೊ ಇನ್ನು ಈ ಪೂಜೆ ಮಾಡೋದಷ್ಟೇ. ಈ ಥರ ದೋಸೆ ನಾವೇನು ದೇವ್ರ ಹತ್ರ ಏನು ಇಕ್ಕಲ್ಲ. ಬಟ್ ಟಿಫನ್‌ಗಂತೂ ಕಂಪಲ್ಸರಿ ಅದು ಮಾಡ್ತೀವಷ್ಟೇ. ಇನ್ನು ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಕೊನೆಯದಾಗಿ ಒಂದು ವಿಡಿಯೋ ಕ್ಲಿಪ್‌ನ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಸೊ ಸಂಕ್ರಾಂತಿ ಹಬ್ಬದ ದಿನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಹಬ್ಬಗಳು ಅಂದಮೇಲೆ ಒಂದೊಂದು ಏರಿಯಾಗೆ ಹಾಗೆ ಒಂದೊಂದು ಕಡೆ ಒಂಥರ ಶೈಲಿನೇ ಚೇಂಜ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಪೂಜೆ ಅಂತೂ. ಹಾಗೆ ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೂ ಅಷ್ಟೇ ಇನ್ನು ಪೂಜೆ ಎಲ್ಲ ಆದಮೇಲೆ ನಾವೂ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಸೊ ಹಾಗೆ ಇನ್ನು ಪ್ರಸಾದಕ್ಕೆ ಮಾಡಿಟ್ಟಂಥ ಪೊಂಗಲ್ಲೂ ಸಹ ಎಲ್ಲರೂ ಸ್ವಲ್ಪ ಸ್ವಲ್ಪ ತಗೊಂಡ್ವಿ. ಇನ್ನು ಈ ಹಬ್ಬದ ದಿನ ಚಿಕ್ಕ ಮಕ್ಳು ಇರ್ತಾರಲ್ಲ 10 ವರ್ಷದ ಒಳಗಿನ ಮಕ್ಳೇನಾದ್ರು ಇತ್ತು ಅಂತಂದರೆ ಸೊ ಸಾಯಂಕಾಲ ದಿನ ಅವ್ರಿಗೆ ಫಲ ಎರಿಬೋದು. ಕಬ್ಬು ಹಾಗೆ ಎಳ್ಳು ಬೆಲ್ಲ ಸ್ವಲ್ಪ ಚಾಕ್ಲೇಟ್ಸು ಹೂವು ಅಕ್ಷತೆ ಕಾಳು ಇದೆಲ್ಲ ಮಿಕ್ಸ್ ಮಾಡ್ಕೊಂಬಂಡು ಮೇಯ್ನು ಅದಕ್ಕೆ ಎಳ್ಚೆ ಹಣ್ಣು ಹಾಕಬೇಕು. ಈ ಹಬ್ಬದ ದಿನ ಎಳ್ಚೆ ಹಣ್ಣನ್ನು ತಿನ್ನಬೇಕು. ಎಳ್ಚೆ ಹಣ್ಣು ಕಬ್ಬು ಈ ಥರದ್ದೆಲ್ಲ ತಿಂದರೆ ತುಂಬಾ ಒಳ್ಳೆಯದು ಅಂತ. ಬಟ್ ನಮಗೆ ಈ ಸಿಟಿಯಲ್ಲಿ ಎಳ್ಚೆ ಹಣ್ಣು ಸಿಗದೇ ಇರೋ ಕಾರಣಕ್ಕೆ ಎಳ್ಚೆ ಹಣ್ಣು ಈ ಸಲ ಇರಲಿಲ್ಲ ಅಷ್ಟೇ. ಮಕ್ಕಳಿಗೆ ಆ ಥರ ಫಲ ಎರಿಯೋದ್ರಿಂದ ಅವರಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಒಳ್ಳೆ ಆರೋಗ್ಯ, ಒಳ್ಳೆ ವಿದ್ಯೆ ಹಾಗೆ ಅವ್ರೇನಾದ್ರು ಹಠ ಮಾಡ್ತಿದ್ದಾರೆ ತುಂಬ ಅಂತಂದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಸಂಜೆ ಹೊತ್ತು ಫಲ ಎರಿತಾರೆ. ಸೊ ಆ ಥರನೂ ಮಾಡ್ಬೋದು. ಇನ್ನು ಸಾಯಂಕಾಲ ಹೊತ್ತು ಎಲ್ರಿಗೂ ಎಳ್ಳು ಬೆಲ್ಲ ಹಂಚೋದಷ್ಟೇ. ಸೊ ಎಳ್ಳು ಬೆಲ್ಲ ಹಂಚಿಬಿಟ್ಟು ಎಲ್ಲರೂ ಒಳ್ಳೇದು ಮಾತಾಡೋಣ, ಎಳ್ಳು ಬೆಲ್ಲ ತಿಂದು ಸಿಹಿ ತಿಂದು ಸಿಹಿಯಾಗಿ ಮಾತಾಡೋಣ ಅಂತ. ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ತಿಂಡಿಗಂತ ಹೇಳ್ಬಿಟ್ಟು ದೋಸೆ ಇಟ್ಟಿಗೆನೆ ಸೊ ಅವ್ರಿಗೆಲ್ಲ ಮೊದಲಿಗೆ ಮನೇಲಿರೋರಿಗೆಲ್ಲ ಹಾಕ್ಕೊಟ್ಬಿಟ್ಟು ಇವಾಗ ನಾನು ದೋಸೆ ಹಾಕ್ಕೊಳ್ಳೋಣ ಅಂತ ನಾನು ದೋಸೆ ಹಾಕ್ಕೊತಿದ್ದೀನಿ. ದೋಸೆ ಮತ್ತು ಇದಕ್ಕಿದ್ದ ಬೇಳೆ ಸಾರು ಅದೊಂಥರ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಕಾಮನ್ನಾಗಿ ದೋಸೆ ಅಷ್ಟೊಂದು ಕೆಲವರೆಲ್ಲ ಇಷ್ಟಪಡೋದಿರಲ್ಲ. ಬಟ್ ಇವತ್ತಿನ ದಿನ ಅಂತೂ ಕಂಪಲ್ಸರಿ ನಮ್ಮ ಕಡೆ ತಿನ್ನಲೇಬೇಕಾಗುತ್ತೆ ದೋಸೆ. ತುಂಬಾ ಚೆನ್ನಾಗಿರುತ್ತೆ ದೋಸೆ ಮತ್ತು ಇದಕ್ಕಿದ್ದ ಬೇಳೆ ಸಾರು. ಸೊ ಇದಕ್ಕಿದ್ದ ಬೇಳೆ ಸಾರು ಅಷ್ಟೇ ತುಂಬ ವಿಧಾನದಲ್ಲೇ ಮಾಡ್ಬೋದು. ಹಾಗೆ ನಾನಿವತ್ತು ಒಂದು ಸಿಂಪಲ್ಲಾಗಿ ಆಗೋವಂಥದ್ದು ಸ್ವಲ್ಪ ದೋಸೆಗೆ ಆಗಿರೋದನ್ನ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ದಿನ ಇದು ನನ್ನ ಇವತ್ತಿನ ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗ್ ಆಗಿತ್ತು. ನೀವು ಅಷ್ಟೇ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಎಳ್ಳು ಬೆಲ್ಲ ತಿಂದು ಸಂಕ್ರಾಂತಿ ಹಬ್ಬದ ದಿನ ಒಳ್ಳೆಯದೇ ಮಾತಾಡೋಣ. ಹಾಗೆ ವರ್ಷವಿಡೀ ನಾವೊಂದು ಪ್ರತಿಯೊಂದು ನೆನಪಿಟ್ಕೋಬೇಕು. ನಾವೊಬ್ಬರಿಗೆ ಒಳ್ಳೆಯದೇ ಮಾಡಿದ್ರೆ ಅದು ನಮಗೆ ತಿರುಗಿ ಒಳ್ಳೆಯದೇ ಆಗುತ್ತೆ ಅಂತ. ಸೊ ಪೊಂಗಲ್ಲು ಅಷ್ಟೇ ಒಳ್ಳೆ ಟೆಂಪಲ್ಸಲ್ಲಿ ಸಖತ್ತಾಗಿತ್ತು. ನಿಮಗೂ ಇಷ್ಟ ಆಯಿತು ಅಂತಂದರೆ ಹಾಗೆ ಕಮೆಂಟ್ನ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನೀವೇನೋ ಟ್ರೈ ಮಾಡಬೇಕು ಅಂತಂದು ಈ ಥರ ಪೊಂಗಲ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಸಂಜೆ ಹೊತ್ತು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಅಂತಂದರೆ ಅವ್ರ ಕೈಯಲ್ಲಿ ಕಬ್ಬು ಮತ್ತು ಎಳ್ಳು ಬೆಲ್ಲನ ಎಲ್ಲರಿಗೂ ಹಂಚಿಸಿ ಆ ಥರ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳಿಗಂತೂ. ಸೊ ಹಾಗೆ ಎಳ್ಳು ಬೆಲ್ಲ ಕೊಡೋದ್ರಿಂದನೂ ತುಂಬ ಅದರಲ್ಲಿ ಕೆಲವೊಂದು ದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ನಮಗೂ ಸಹ ಒಳ್ಳೆಯದಾಗುತ್ತೆ ಆ ರೀತಿ ಕೊಡೋದ್ರಿಂದ. ಸೊ ಇವತ್ತಿನ ದಿನ ಇನ್ನು ಗೆಣಸು ಅವರೆಕಾಯಿ ಕಡಲೆಕಾಯಿ ಎಳ್ಚೆನೆಲ್ಲ ತಿನ್ನೋದು ಕಂಪಲ್ಸರಿ ಅಂತೂ ಇರುತ್ತೆ.